ನಾನು ನನ್ನನ್ನು ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಹೋಗಿರಲಿಲ್ಲ, ಆದರೆ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಡ್ಕೊಳ್ಳಿಲ್ಲ ಅಂತ ಆಳಂದ ಶಾಸಕ BR ಪಾಟೀಲ್ ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನೇನು ಕೇಳಿರಲಿಲ್ಲ ಮಂತ್ರಿ ಮಾಡಿ ಅಂತ, ಅವರೇ ಭರವಸೆ ಕೊಟ್ಟಿದ್ರು ನಿನ್ನನ್ನು ಮಂತ್ರಿ ಮಾಡ್ತೀನಿ ಅಂತ, ಆದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಅಂತ ಆ ಬೇಜಾರಿದೆ ಅಂತ ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನಾನಾಗಿನೇ ಸೋಮೋಟು ಮಂತ್ರಿ ಮಾಡು ಅಂತ ನಾನು ಎಲ್ಲಿ ಹೋಗಿರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆ ಪ್ರಚಾರಕ್ಕೆ ಬಂದಾಗ ಬಹಿರಂಗ ಸಭೆಯಲ್ಲಿ ನನ್ನ ಗೆಳೆಯ ಇವನು ಒಂದೇ ಸಲ ರಾಜಕಾರಣ ಶುರು ಮಾಡಿದ್ದೀವಿ, ನಾನು ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಇವನಿಗೆ ಅವಕಾಶ ಸಿಕ್ಕಿಲ್ಲ, ಈ ಸಲ ಆಯ್ಕೆ ಮಾಡಿ ಕಳಿಸಿ ನೀವು ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಇದಲ್ಲದೆ ಮತ್ತೊಂದು ಸಲ ಬಹಿರಂಗ ಸಭೆ ಆಯಿತು, ಮಿನಿ ವಿಧಾನಸೌಧ ಅಡಿಗಲ್ ಹಾಕೋದು, ಅವಾಗೂ ಬಹಿರಂಗ ಸಭೆಯಲ್ಲಿ ಹೇಳಿದ್ರು. ಮತ್ತೊಂದು ಸಲ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಂದಿದ್ದರು ಆಳಂದಕ್ಕೆ, ಅಲ್ಲಿ ಬಹಿರಂಗ ಹೋಗಿ ಹೇಳಿದ್ರು. ಮತ್ತು ಹಾಗಾಗಿ ನಾನೇನು ಅರ್ಜಿ ಹಾಕಿ ಹೋಗಿಲ್ಲ ಮಂತ್ರಿ ಮಾಡೋದು. ಒಟ್ಟಲ್ಲಿ ನನಗೆ ಬೇಜಾರಾದದ್ದೇನೆಂದರೆ ಮಾತು ಕೊಟ್ಟಾಗ ನಡೀಲಿಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯನವರೇ ನನಗೆ ಕರೆದು 3 ಸಲ ಖಾಸಗಿಯಾಗಿ ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ಮಾಡೋಕ್ಕಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರ ಸಮಸ್ಯೆ ಏನಿದು. ಕೊಟ್ಟಿದ್ದಾರೆ ನಿಮ್ಗೆ ಯಾಕೆ ಅವ್ರ ಪಟ್ಟಿಲಿ ಹಾಕೊಳ್ಳಿಲ್ಲ? ಅವ್ರಿಗೆ ಕೇಳಬೇಕು ನೀವು, ನಾನೇ ಉತ್ತರ ಕೊಟ್ಟು. ಇಲ್ಲ, ನಾನು ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವತ್ತು ದಿವಸ ಮುಖ್ಯಮಂತ್ರಿ ಆದರು ಅವತ್ತೇ ಸಾಯಂಕಾಲ 7 ಗಂಟೆಗೆ ನಾನು ರಾಜೀನಾಮೆ ಕಳಿಸಿದ್ದೀನಿ, ಯಾರು ಕರೆದಿಲ್ಲ. ಈಗ 140 ಜನ MLA ಗಳಿದ್ದೀವಿ. ಸೊ ಇಷ್ಟು ತಂಪಿಂಗ್ ಮೆಜಾರಿಟಿ ಇರಬೇಕಾಗಿದ್ರೆ ನಮ್ಮಂಥವ್ರಿಗೆ ಮಾತಾಡೋದಂಥ ಅವಶ್ಯಕತೆ ಇಲ್ಲ, ಅಂದರೆ ನನಗೆ ಬೇಕಾಗೂ ಆಗಿಲ್ಲ. ನಾನೇನು ಥ್ರೆಟ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡೋಂತ ಹೇಳಲ್ಲ. ನನಗೆ ಸೈದ್ಧಾಂತಿಕ ರಾಜಕಾರಣ ಮಾಡ್ಕೊಂಡು ಬಂದೀನಿ. ನಾನು ಇನ್ನೇನು ನನ್ನ ಫೇಸ್ಬುಕ್ಕಲ್ಲಿ ಬರ್ಕೊಂಡಾಗೆ ಅನೇಕ ಜನಪರ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆಳಂದಲ್ಲಿ ನಡೆದಂಥ ಓಟ್ ಚೋರಿ ಕೇಸನ್ನು ಅದನ್ನು ಹೊರತೆಗೆದು ಅದನ್ನು ಕೊಟ್ಟಿದ್ದೀನಿ. ರಾಹುಲ್ ಗಾಂಧಿಯವರು 3 ಸಲ ನನ್ನ ಕರೆದು ಮಾತಾಡಿದ್ರು, ಯಾರು ಕರೆದಿಲ್ಲ.